ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮಗೆ ಭರವಸೆ ಬೇಡ, ಘೋಷಣೆ ಮಾಡಬೇಕು ಅಂದ್ರೆ ಆದೇಶ ಮಾಡಬೇಕು, ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಸಲ ಭರವಸೆಯನ್ನ ಕೊಟ್ಟಿದ್ದೀರಿ, ಹೇಳಿಕೆಗಳನ್ನ ಕೊಟ್ಟಿದ್ದೀರಿ, ಬಟ್ ಆ ಭರವಸೆ ಘೋಷಣೆಗಳು ಬೇಡ, ನಮಗೆ ಆದೇಶ ಆಗಬೇಕು. ಏಕಕಾಲದಲ್ಲಿ ಬಂದ್ ಮಾಡಲಿದ್ದಾರೆ ಸರ್ಕಾರಿ ನೌಕರರು. 7ನೇ ವೇತನ ಆಯೋಗ ಜಾರಿಗೆ ತರಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಈಗ ಸರ್ಕಾರಕ್ಕೆ ವಿವಿಧ ಇಲಾಖೆಗಳ ಅಧ್ಯಕ್ಷರು ಆಗ್ರಹವನ್ನ ಮಾಡಿದ್ದಾರೆ. ಈ ಮೂಲಕ ಈಗ ಒತ್ತಡವನ್ನ ಹೇರ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಯ ಪರಿಷ್ಕರಣೆಗಾಗಿ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಈಗ 7ನೇ ವೇತನ ಆಯೋಗದ ರಚನೆ ಆಗಿದೆ. ಆದರೆ ಅದರ ವರದಿ ಬಂದಿಲ್ಲ. ಆ ರಿಪೋರ್ಟ್ ಬರಲಿ, ಮಧ್ಯಂತರ ವರದಿ ಬರಲಿ, ಆ ನಂತರ ಏನು ಆಗುತ್ತೆ ಅನ್ನುವ ತೀರ್ಮಾನವನ್ನ ನಾವು ಕೈಗೊಳ್ತೀವಿ ಅಂತ ಸಿಎಂ ಹೇಳ್ತಿದ್ದಾರೆ. ಬಟ್ ಇದು ಅನೇಕ ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದೀರಿ ನೀವು, ಈಗ ಭರವಸೆ ಬೇಡ ನಮಗೆ ಅನ್ನೋದು ಇವರ ಮಾತು. ಮಾಡಲಿಕ್ಕೆ ಓಪಿಎಸ್ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ 5 ರಾಜ್ಯಗಳಲ್ಲಿ ಮಾಡಿದೆ. ಕರ್ನಾಟಕದಲ್ಲಿ ಮಾಡಲಿಕ್ಕೆ ಯಾವುದೇ ಚಿಂತನೆಗಳನ್ನು ಕೂಡ ಇದುವರೆಗೂ ಮಾಡಿಲ್ಲ, ಬಜೆಟ್ನಲ್ಲೂ ಬರಲಿಲ್ಲ. ಹಾಗಾಗಿ ಈ ರಾಜ್ಯದಲ್ಲಿ 3.5 ಲಕ್ಷ ಜನ NPS ನೌಕರಿದ್ದಾರೆ, ಅವರು ಕೂಡ ನಿರಾಶೆಯನ್ನು ಹೊಂದಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ NPS OPS ಮಾಡಬೇಕು. 7ನೇ ವೇತನ ಆಯೋಗದ ಮಧ್ಯಂತರ ವರದಿಯನ್ನು ಪಡೆದು ಕನಿಷ್ಠ ಜುಲೈ 1ರಿಂದ 40% ಫಿಟ್ಮೆಂಟ್ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟಕ್ಕೆ ಇಳಿದಿರುವಂತದ್ದು ಕೂಡ ತುಂಬಾ ಒಂದು ಒಳ್ಳೆಯ ನಿರ್ಧಾರ. ಬಹುಶಃ ಈ ತರದ ಹೋರಾಟ 22 ವರ್ಷದಿಂದ ಆಗಿಲ್ಲ. ಅದೇನಾದ್ರೂ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಆದ್ರೆ ಇದೇ ಮೊದಲು ಅನ್ನುವಂಥದ್ದನ್ನು ಹೇಳಿ ಬಯಸಿ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ಸರ್. ಇಲ್ಲಿವರೆಗೆ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ಮಾಡ್ಬಿಡ್ತಾರೆ ಅಂತೇಳಿ. ಈಗೇನ್ ಪ್ರಾರಂಭ ಆಯ್ತು? ಈ ಭರವಸೆಗಳು ಬಜೆಟ್ ನಲ್ಲಿ ಬರಲೇ ಇಲ್ಲ ಸರ್. ಸರ್ ನೋಡಿ, ಈ ಬಜೆಟ್ ನಲ್ಲಿ ಹಣ ಇಷ್ಟು ಕೆಲಸ ಮಾಡೋ ನೌಕರು ನಿಮಗೆ ಗೊತ್ತಿದೆ. ಒಂದು ವಿಷಯ ನೌಕರದ್ದು ಬೇಡವಾ ಸರ್? ಲಿಖಿತ ಯಾವುದು ಒಪ್ಪಲ್ಲ, ಸರ್ಕಾರದ ಆದೇಶ ಆಗ್ಬೇಕು. ಇಲ್ಲಿ ಲಿಖಿತ ಮಾತುಕತೆ ಭರವಸೆಗಳೆಲ್ಲ ಮುಗಿದಿದೆ. ನೀವು ಲಿಖಿತವಾಗಿ ಕೊಟ್ಟರೆ ಏನು ಉಪಯೋಗ ಮೇಡಮ್? ಆದೇಶ ಆಗೋದಿಲ್ಲ. ಸರ್ಕಾರದ ಅಧಿಕೃತ ರೆಪ್ರೆಸೆಂಟೇಟಿವ್ ಏನ್ ಕರೀತೇವೆ, ಅದು ಆರ್ಥಿಕ ಇಲಾಖೆ ಇರಲಿ ಇನ್ನೊಬ್ರಲ್ಲಿ ಅಧಿಕೃತವಾಗಿ ಆದೇಶವನ್ನ ಮಾಡಬೇಕು. ಆದೇಶವನ್ನು ಮಾಡದ ಹೊರತು ನಾವು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. OPS ಮಾಡಬೇಕು. ನಾಳೆ ದಿನ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ 10 ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತಾ ಇದ್ವಿ. ಕಾರಣ ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯನೇ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಏನು 7ನೇ ವೇತನ ಆಯೋಗ ಜಾರಿ ಮಾಡಬೇಕು, ಮತ್ತೆ ಏನು ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ 2006 ನಂತರ ನೇಮಕಾತಿ ಹೊಂದಿದ್ದಾರೆ, ನೇರ ನೇಮಕಾತಿಯಲ್ಲಿ ಅವ್ರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಆಗ್ರಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನ ನಾಳೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ವಿ. ಹೆರಿಗೆ ಆಸ್ಪತ್ರೆ ಪ್ಲಸ್ ರುದ್ರಭೂಮಿ ಅವಕಾಶ ಬಿಟ್ರೆ ಇನ್ನೆಲ್ಲ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಸ್ಥಗಿತ. ಸರ್, ಸ್ಟೇಟ್ಮೆಂಟ್ಗಳು ನಾವು ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ ಸರ್. ನಮ್ಗೆ ಆದೇಶ ಹೊರಗೆ ಬರಬೇಕಷ್ಟೇ. ಆದೇಶ ಹೊರಗೆ ಬಂದ್ರೆ ಮಾತ್ರ ನಮ್ಮ ಮುಷ್ಕರನ ನಮ್ಮ ರಾಜ್ಯಾಧ್ಯಕ್ಷರು ಷಡಕ್ಷರಿ ಈಗ ಭರವಸೆ ಬೇಡ, ನಮಗೆ ಆದೇಶ ಬರಬೇಕು ಅಂತ ಹೇಳಿ ನಾವು ಕಾಯ್ತಾನೆ ಇದ್ದೀವಿ. ಒಂದೇ ಒಂದು ಲೈನ್ ಕೂಡ ಹೇಳಲಿಲ್ಲ ಬಜೆಟ್ ನಲ್ಲಿ ಅನ್ನುವಂತಹ ಆಕ್ರೋಶ ಇವರದ್ದು. ಈಗ 7ನೇ ವೇತನ ಆಯೋಗದ ಮುಂದೆ ರಾಜ್ಯ ಸರ್ಕಾರಿ ನೌಕರರು ವೇತನ ಭತ್ಯೆಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿ ಆಗಿದೆ, ಆದರೂ ಕೂಡ ಅದನ್ನ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಇವ್ರದ್ದು. ಈಗ ರಾಜ್ಯ ಸರ್ಕಾರದ ಅಧಿಕಾರಿಗಳು, ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೆ ಒಳಪಡುವಂತಹ ನೌಕರರು ಎಲ್ಲಾ ರೀತಿಯಲ್ಲೂ ನಮಗೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಾಳೆಯಿಂದ ಮಾಡಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಅಮೃತ್ ರಾಜ್ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮೃತ್ ರಾಜ್ ಅವರೇ, ಈಗ ಒಂದ್ ಕಡೆ ಬಜೆಟ್ ಅಲ್ಲಿ ಯಾವುದೇ ರೀತಿಯ ವಿಚಾರವನ್ನ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಇದೆ. ಜೊತೆಗೆ 7ನೇ ವೇತನ ಆಯೋಗ, ಪ್ರಮುಖವಾಗಿ ಈಗ NEP ವಿಚಾರ, ಇವೆಲ್ಲವನ್ನ ಇಟ್ಟುಕೊಂಡು ಈಗ ಸಿಎಂ ಹೇಳ್ತಾ ಇದ್ದಾರೆ ನಾವು ವರದಿ ಬರಲಿ ಆಮೇಲೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿ. ಬಟ್ ಇದು ಯಾವುದಕ್ಕೂ ನೀವೀಗ ತಲೆ ಕೆಡಿಸಿಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ಪ್ರತಿಭಟನೆ ಮುಂದುವರಿಯುತ್ತಾ? ಖಂಡಿತ ಮೇಡಮ್, ನಮಸ್ಕಾರ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂದೆ ಸರಿಯೋ ಇದೇ ಇಲ್ಲ ಮೇಡಮ್. ಆದೇಶ ಖಂಡಿತವಾಗ್ಲೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಗಳು ಸಹ ನಾಳೆ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮೇಡಮ್. ಈಗ ಸರ್ಕಾರ ಈ ಭರವಸೆ ಕೊಟ್ಟಿದೆ, ಮಧ್ಯಂತರ ವರದಿ ಬರಲಿ ಅಂತ ಹೇಳ್ತಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ಕೇವಲ ಈ ಹಿಂದೆ ಕೊಟ್ಟ ಹಂಗೆ ಭರವಸೆ ಅಂತ ಅನ್ಸುತ್ತಾ, ಹೇಗೆ? ಭರವಸೆ, ಮೌಖಿಕ ಆದೇಶ ಅವೆಲ್ಲ ಯಾವ್ದನ್ನು ಪಾಲನೆ ಮಾಡಲ್ಲ ಮೇಡಮ್. ಸರ್ಕಾರ ಆದೇಶ, ಸ್ಪಷ್ಟ ಆದೇಶ ಹೊರಡಿಸೋವರೆಗೂ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಈಗ ಯಾರಾದ್ರೂ, ಈಗ ನೀವು ಅಧ್ಯಕ್ಷಗಳು ಎಲ್ಲರೂ ಸೇರಿ ಪಾಲಿಕೆ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ.
ಈಗ ಎಲ್ಲರೂ ಮನವಿಯನ್ನ ಕೊಟ್ಟಿದ್ದೀರಿ, ಯಾರಾದ್ರೂ ಏನಾದ್ರು ರೆಸ್ಪಾಂಡ್ ಮಾಡಿದ್ರಾ? ನಿಮ್ಗೆ ಪ್ರತಿಭಟನೆ ಮಾಡಬೇಡಿ ಅಂತ ಏನಾದ್ರೂ ಹೇಳಿದ್ರಾ? ಹೇಗೆ ಮೇಡಮ್, ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲೇ ನಾನು ಇದ್ದೀನಿ ಮೇಡಮ್. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾಗವಹಿಸಿದ್ದೀನಿ. ಇವತ್ತವರೆಗೂ ಯಾವುದೇ ರೀತಿ ಆ ತರ ಹೇಳಿಕೆಗಳಾಗ್ಲಿ ಮೌಖಿಕ ಆದೇಶಗಳಾಗ್ಲಿ ನಮಗೆ ಇನ್ನೂ ಬಂದಿಲ್ಲ ಮೇಡಮ್. ಓಕೆ, ಈಗ ವೇತನ ವಿಚಾರ, ಭತ್ಯೆ ವಿಚಾರ, ಪಿಂಚಣಿಯ ವಿಚಾರ, ಹಾಗಾಗಿ ನಾಳೆ ಬೃಹತ್ ಬೆಂಗಳೂರು ಓಕೆ ಹೇಳಿ ಹೇಳಿ ಹೇಳಿ. ನಾಳೆ ಮಹಾನಗರ ಪಾಲಿಕೆಯ ಸಂಪೂರ್ಣ ಎಲ್ಲಾ ಮೂಲಭೂತ ಸೌಕರ್ಯ ನಾಗರಿಕರಿಗೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಂದ್ ಮಾಡ್ತಾ ಇದೀವಿ ಮೇಡಮ್. ಈಗ ಈಗ ಜುಲೈ ಬಂದ್ ಇಲಾಖೆ ಕೆಲಸ. ಹಲೋ, ಕೇಳಿಸ್ತಿದ್ಯಾ ಈಗ ನಿಮ್ಗೆ? ಓಕೆ, ಈಗ ಜುಲೈಯಿಂದನೇ ಬರ್ಬೇಕು ಅನ್ನುವಂತಹ ಒಂದು ಬೇಡಿಕೆ ನಿಮ್ಮಲ್ಲಿ ಇತ್ತು ಅಂತ ಹೇಳಿ. ಹೌದು, ಖಂಡಿತ ಇತ್ತು. ಸಾಕಷ್ಟು ಮಂದಿ ಪತ್ರ ಕೊಟ್ಟಿದ್ದೀವಿ, ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಮೇಡಮ್. ಈ ಪ್ರತಿ ಬಾರಿ ಕೇಳಿದಾಗ್ಲೂ ಈಗ ಇದೇ ಒಂದು ಉತ್ತರವನ್ನ ಕೊಡ್ತಾ ಇತ್ತ ಸರ್ಕಾರ? ಹೇಗೆ ಖಂಡಿತ ಮೇಡಮ್, ಎಲ್ಲೋ ಒಂಥರ ತಾರತಮ್ಯ ಮಾಡ್ತಾರೆ, ಸರ್ಕಾರಿ ನೌಕರನ್ನ ಕಡೆಗಣಿಸ್ತಾವ್ರೆ ಅಂತ ನಾನು ಹೇಳಕ್ ಇಚ್ಛೆ. ಓಕೆ, ಧನ್ಯವಾದಗಳು ಅಮೃತರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಾವು ಹಿಂಪಡೆಯೋದಿಲ್ಲ. ನಾಳೆಯಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಯುತ್ತೆ. ಇವರು ನಮಗೆ ಆದೇಶ ಕೊಡಬೇಕು, ಅಲ್ಲಿವರೆಗೂ ನಾವು ಈ ಪ್ರತಿಭಟನೆಯನ್ನ ಮಾಡ್ತೀವಿ, ಅಲ್ಲಿವರೆಗೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಸರ್ಕಾರ ಕೂಡಲೇ ಇಲ್ಲಿ ನಿರ್ಧಾರ ಮಾಡಬೇಕು, ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಈಗ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. 7ನೇ ವೇತನ ಆಯೋಗ ಸೌಲಭ್ಯದ ಜಾರಿಗೆ ಒತ್ತಾಯವನ್ನ ಮಾಡಿ ಈಗ ಪ್ರತಿಭಟನೆಯನ್ನ ನಾಳೆಯಿಂದ ಮಾಡಲಾಗುತ್ತೆ. ಸರ್ಕಾರದ ವಿರುದ್ಧವೇ ಈಗ ನೌಕರರು ಬಂಡಾಯ ಹೇಳ್ತಾ ಇದ್ರೆ ಅಲ್ಲಿ ಆಡಳಿತ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡುವುದು. ಕೇವಲ ಒಂದು ಇಲಾಖೆ, 2 ಇಲಾಖೆ ಅಲ್ಲ, ಕಂಪ್ಲೀಟ್ ಆಗಿ ಈಗ ಸರ್ಕಾರಿ ಅಧೀನದಲ್ಲಿರುವಂತಹ ಎಲ್ಲಾ ಇಲಾಖೆಗಳು ಕೂಡ ಬಂದ್ ಆಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಕೆಲವೊಂದು ತುರ್ತು ಚಿಕಿತ್ಸೆಯನ್ನು ಕೊಡೋದನ್ನ ಬಿಟ್ಟರೆ ಆಸ್ಪತ್ರೆಗಳಲ್ಲೂ ಕೂಡ ಯಾವುದೇ ರೀತಿಯ ಸೌಲಭ್ಯ ಇರೋದಿಲ್ಲ. ಯಾವುದಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಆಸ್ಪತ್ರೆಗಳು ಓಪನ್ ಇರುತ್ತೆ. ಹಿರಿಯ ವಕೀಲರಾಗಿರುವ ಸತೀಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ನಾಳೆಯಿಂದ ಮಾಡೋದಕ್ಕಿದ್ದಾರೆ. ಅವರು 7ನೇ ವೇತನ ಆಯೋಗ ಜಾರಿಗೆ ಒತ್ತಾಯಿಸಿ ಹಾಗೆ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಈಗ ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಇಲಾಖೆಗಳು, ಅಧಿಕಾರಿಗಳು ಈ ಒಂದು ನಿಟ್ಟಿನಲ್ಲಿ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶ ಇದೆಯಾ? ಹೇಗೆ ಮಾಡೋದಿದ್ರೆ ಯಾವ ರೀತಿಯಾದಂತಹ ಅವಕಾಶ ಇದೆ ಕಾನೂನಿನಲ್ಲಿ? ಕಾನೂನಲ್ಲಿ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಯಾರು ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು. ಅದು ಅದು ಆ ಒಂದು ಕಾನೂನು ವ್ಯಾಪ್ತಿ ಮೀರಬಾರ್ದು ಅಂತ ಹೇಳುತ್ತೆ ಸಂವಿಧಾನ ಆಗ್ಲಿ ಕಾನೂನಾಗ್ಲಿ. ಅದು ಮೀರಿದಾಗ ಅದು ಶಿಸ್ತು ಕ್ರಮಕ್ಕೆ ಹೋಗುತ್ತೆ. ಆದ್ರೆ ನಾಳೆ ಅವ್ರು ಮಾಡ್ತಾ ಇರೋದು ಮೊದ್ಲೇ ಅದಕ್ಕೆ ನೋಟಿಸ್ ಕೊಡ್ಬೇಕಾಗಿದ್ದು ಏನ್ ಕೊಡ್ಬೇಕೆಲ್ಲ ಕೊಟ್ಟು ಸಂಬಂಧಿಸುವ ಮಾಡ್ತಾ ಇದ್ದಾರೆ, ತಿಳಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಹೌದು, ಸಡನ್ ಆಗಿ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಆಲ್ರೆಡಿ 1ನೇ ತಾರೀಕಿನಿಂದ ನಾವು ಸರ್ಕಾರಿ ನೌಕರರು ನಮ್ಮ ಸೇವೆಯನ್ನು ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಅವ್ರು ಕೇಳ್ತಾ ಇರೋ ಬೇಡಿಕೆಗಳು ಕೇಂದ್ರ ಸರ್ಕಾರಕ್ಕೂ ಈ ನಮ್ಮ ರಾಜ್ಯ ಸರ್ಕಾರಕ್ಕೂ ಹೋಲಿಕೆ ಮಾಡಿದಾಗ ಅದ ಗಜಾಂತರ ಇದೆ. ಆಮೇಲೆ ನನಗೆ ಸ್ವಲ್ಪ ಬಹಳ ನೋವಾಗೋದಾಗ OPS, ಓಲ್ಡ್ ಪೆನ್ಷನ್ ಸ್ಕೀಮ್, ಅದು ಬಹಳ ಜನ, ತುಂಬಾ ಜನ ರಿಟೈರ್ಡ್ ಆದ್ಮೇಲೆ ಪಾಪ ಏನೋ ಜೀವನ ನಡೆಸ್ತಾ ಇದ್ರು, ತುಂಬಾ ಕಷ್ಟ ಪಡ್ತಾ ಇದ್ರು. ಇವತ್ ದಿವಸ ಈ ಕೇಂದ್ರ ಸರ್ಕಾರ ಮಾಡಿರೋಂತ ಒಂದು ಕಾಯ್ದೆಯಿಂದ ತುಂಬಾ ಜನಕ್ಕೆ ನೋವಾಗ್ತಾ ಇದೆ. ಮತ್ತೆ ಈಗ ಅದನ್ನು ರಾಜ್ಯ ಸರ್ಕಾರಕ್ಕೂ ಅನ್ವಯಿಸಿದ ಮಾಡಿದ್ದಾರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಇಲ್ಲ ಅಂತ. ಅದು ಮುಂದೆ ಅದು ಬಹಳ ತೊಂದರೆ ಆಗತ್ತೆ ಮುಂದಿನ ದಿನಗಳಲ್ಲಿ. ಅದೊಂದು ಬದಲಾದ್ರೆ ವೇತನ ಆಯೋಗದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅವರು. ಅದು ವೇತನ ಆಯೋಗ ಕೊಡ್ಬೇಕದು, ಯಾಕಂದ್ರೆ ಇಷ್ಟು ವರ್ಷಕ್ಕೊಂದ್ಸಾರಿ ಕೊಡ್ಬೇಕು ಅಂತ ಒಂದು ರೂಲ್ ಇದೆ. ಅವ್ರು ಕೇಳ್ತಾ ಇರೋದು 5 years ಒಂದ್ಸಾರಿ ಕೊಡೋದು, ಕೊಡ್ಬೇಕದು. ಅದೇನಾಗ್ತಾ ಇದೆ ಅಂದ್ರೆ ಅವರು ಇದನ್ನ ಡ್ರಾಗನ್ ಮಾಡ್ಕೊಂಡು ಹೋಗ್ತಾ ಇರೋದು ಏನಾಗ್ತಾ ಇದೆ, ಅದು ಮುಂದೆ ಬರೋ ಸರ್ಕಾರಗಳಿಗೆ ಅದು ಇವತ್ತಲ್ಲ ನಾಳೆ ಕೊಡ್ಬೇಕಾಗತ್ತದು. ಅವರು ಇದು ಇನ್ನಷ್ಟು ಆರ್ಥಿಕ ಹೊರೆಗೆ ಕಾರಣ ಆಗತ್ತೆ, ಆರ್ಥಿಕ ಹೊರೆ ಆಗತ್ತೆ. ಮುಂದೆ ಬರೋ ಸರ್ಕಾರಗಳಿಗೆ ಆರ್ಥಿಕ ಹೊರೆ ಜಾಸ್ತಿ ಆಗತ್ತೆ. 5ನೇ ವೇತನ ಆಯೋಗ ಕೊಟ್ಟಿಲ್ಲ, 6ನೇ ಕೊಟ್ಟಿಲ್ಲ, 7ನೇ ಕೊಟ್ಟಿಲ್ಲ ಅಂದಾಗ ಒಂದೇ ಸಾರಿ ಕೊಡಕ್ ಬರ್ಬೇಕಾಗತ್ತೆ ಆ ಸರ್ಕಾರಗಳು. ಅವಾಗ ಬಜೆಟ್ ನ ಮೀಸಲಾತಿ ಇರ್ಬೇಕಾಗತ್ತೆ ದುಡ್ಡನ್ನ. ಆ ಯೋಜನೆಗಳಿಗೆ ಕಡಿತ ಮಾಡ್ಬೇಕಾಗತ್ತೆ ಈ ಹಣನ ಕೊಟ್ಟಾಗ.
ಇದು ಅದೊಂದ್ ಕಡೆ ಆದ್ರೆ ಈ ಕಡೆ ಇವರು ಕರ್ನಾಟಕ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡು ಇದೆ ಸೋತಿದೆ ಅಂತ ಅರ್ಥ. ಅವ್ರನ್ನ ಸರ್ಕಾರಿ ನೌಕರರಿಂದ ವಿಶ್ವಾಸ ತಗೊಂಡಿಲ್ಲ, ಸರ್ಕಾರಿ ನೌಕರರಿಂದ ಯಾವ್ದು ಸೇವೆ ಪಡೆಯೋದಕ್ಕೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂದ್ಮೇಲೆ ಸರ್ಕಾರಕ್ಕೆ ಇನ್ನೇನಿದೆ ಸರ್ಕಾರ? ಈಗ ವರದಿ ಕೊಡ್ಲಿ, ಮಧ್ಯಂತರ ವರದಿ ಕೊಡ್ಲಿ, ಸುಧಾಕರ್ ಅವರ ವರದಿ ಸೇರಿಲ್ಲ, ಕೈ ಸೇರಿಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ಸಿಎಂ ಕೂಡ ಇವತ್ತು ಅದನ್ನೇ ಹೇಳಿದ್ರು. ಸಿಎಂ ಅವರು ಈ ರಾಜ್ಯಕ್ಕೆ ಸಂಬಂಧಪಟ್ಟವರು, ಸರ್ಕಾರಿ ನೌಕರರು ರಾಜ್ಯಕ್ಕೆ ಸಂಬಂಧಪಟ್ಟವರು. ಬರೀ ವಿಧಾನಸೌಧ ಮತ್ತೆ ಯಾವ್ದೋ ಒಂದು 4-5 ಕಚೇರಿಗಳಿಗೆ ಇಲ್ಲಿ ಸಂಬಂಧಪಟ್ಟ ಇಡೀ ಸ್ಟೇಟ್ ಅಲ್ಲಿ ಇದಾರೆ ಪೂರ್ತಿ ಸರ್ಕಾರಿ ನೌಕರರು. ಬೀದರ್ ಗುಲ್ಬರ್ಗ ಇಂದ ಸ್ಟಾರ್ಟ್ ಆದ್ರೆ ಕೊಳ್ಳೇಗಾಲದವರೆಗೂ ಇರ್ತಾರೆ, ಈ ಕಡೆ ಚಾಮರಾಜನಗರದಿಂದ ಸ್ಟಾರ್ಟ್ ಆದ್ರೆ ಮಂಗಳೂರಿಗೂ ಇರ್ತಾರೆ, ಕೋಲಾರದವರೆಗೂ ಇರ್ತಾರೆ. ನಮ್ ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರಿ ನೌಕರರು ಇರ್ತಾರೆ. ಅವ್ರು ಒಂದೇ ಸಾರಿ ಇದು ಒಂದು ಪ್ರತಿಭಟನೆ ಮಾಡಿದ್ರೆ ಏನಾಗತ್ತೆ, ಸ್ಥಗಿತ ಆಗತ್ತೆ ಎಕ್ಸಾಕ್ಟ್ಲಿ ಸರ್ಕಾರ ಸೇವೆ. ಆಡಳಿತ ಯಂತ್ರವೇ ಕುಸಿದು ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಧನ್ಯವಾದಗಳು ಸತೀಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.